ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲಾ ನಾಗರಿಕ ವೇದಿಕೆ ವತಿಯಿಂದ ಆಯೋಜಿಸಲಾದ 19ನೇ ಕೊಪ್ಪಳ ಜಿಲ್ಲಾ ಉತ್ಸವ 2ನೇ ದಿನ 19ನೇ ತಿರುಳು ಕನ್ನಡ ಸಾಂಸ್ಕೃತಿಕ ಸಮ್ಮೇಳನ ಹಾಗೂ ಸ್ಟಾರ್ ಸಿಂಗರ್ ಪ್ರಶಸ್ತಿ ಪ್ರದಾನ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಸುರಪುರದ ವೆಂಕಟಪ್ಪ ನಾಯಕ ಏಕಾಭಿನಯದಲ್ಲಿ ಕಲಾಭಿಮಾನಿಗಳನ್ನು ರಂಜಿಸಿದ ದುರ್ಗೇಶ್ ಬಿ ನೀಲೋಗಲ್ ಸಮಾರಂಭದ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಮಹೇಶ್ ಬಾಬು ಸುರುವೆ ವಹಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉಪಾಧ್ಯಕ್ಷರಾದ ಶ್ರೀ ಸಿದ್ದಪ್ಪ ಹಂಚಿನಾಳ ವಹಿಸಿದ್ದರು. ವೇದಿಕೆಯಲ್ಲಿ ಗೌರವಾಧ್ಯಕ್ಷರಾದ ಶ್ರೀ ಎಂಬಿ ಅಳವಂಡಿ ಹಾಗೂ ತೆರುಳಗನ್ನಡ ಪ್ರತಿಷ್ಠಾನದ ಜಿಲ್ಲಾಧ್ಯಕ್ಷರಾದ ಶ್ರೀ ಎಂ ಸಾದಿಕ್ ಅಲಿ, ಪತ್ರಕರ್ತರ ವೇದಿಕೆಯ ಕಲ್ಯಾಣ ಕರ್ನಾಟಕದ ಸಂಚಾಲಕ ಶಿವು ನೀಲಗುಂದಿ ಸೇಡಂ, ರಂಗಕರ್ಮಿ ಸಿದ್ದಲಿಂಗಯ್ಯ ಸ್ವಾಮಿ ಸೇಡಂ, ಸಂಸ್ಥೆಯ ಸಾಂಸ್ಕೃತಿಕ ಕಾರ್ಯದರ್ಶಿ ಜಿಎಂ ಶಿವಪುರ, ಪತ್ರಕರ್ತರಾದ ಶಿವಕುಮಾರ್ ಹಿರೇಮಠ ಮತ್ತು ಉದಿಯ ತೋಟದ ಅವರು ಉಪಸ್ಥಿತರಿದ್ದರು. ಮಲ್ಲನಗೌಡ, ಪೊಲೀಸ್ ಪಾಟೀಲ್, ಅಪರ ಸರಕಾರಿ ವಕೀಲರು, ಯಲಬುರ್ಗಾ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಏಕಾಭಿನಯದ ಮೂಲಕ ಗಮನ ಸೆಳೆದ ದುರ್ಗೇಶ ಸಾಂಸ್ಕೃತಿಕ ಸಮ್ಮೇಳನದ ಸಂದರ್ಭದಲ್ಲಿ ದುರ್ಗೇಶ್ ಬಿ ನೀಲೋಗಲ್ ಅವರು ಸುರಪುರದ ವೆಂಕಟಪ್ಪ ನಾಯಕ ಏಕಾಭಿನಯ ಪಾತ್ರವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಿಸಿ ಪ್ರೇಕ್ಷಕರ ಗಮನ ಸೆಳೆದರು. ಪಾತ್ರಕ್ಕೆ ತಕ್ಕಂತೆ ವೇಷಭೂಷಣ, ಸಂಭಾಷಣೆ ಹಾಗೂ ಅಭಿನಯದ ಮೂಲಕ ಪಾತ್ರಕ್ಕೆ ಜೀವ ತುಂಬಿದ ಅವರು ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸಿದರು. ವೆಂಕಟಪ್ಪ ನಾಯಕ, ನೀನು ನಾಯಕನಲ್ಲ, ಡಾಗು ಅಂದರೆ ನಾಯಿ ಭಾರತದ ಎಂದಿನ ಬದುಕುತ್ತಿರುವ ನೀನು ನಾಯಿ. ಏ ವೆಂಕಟಪ್ಪ ನಾಯಕ, ನಿನಗೆ ಮಾತಿನಿಂದ ಹೇಳಿದ್ರೆ ಸಾಲದು, ಕಬ್ಬಿಣದ ಸರಗೆ ಎಷ್ಟು ಕಡುಗುತ್ತದೆ ಎದೆಬಲ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಎಂದೋ ಗಣ್ಣಿಗೆ ಗಂಟೆಯ ಗಂಡುಗಳೇ ಸಂಗೊಳ್ಳಿ ರಾಯಣ್ಣ ಕನ್ನಡಿಗರಿಗೋಸ್ಕರ, ಕನ್ನಡದ ಹಾರಿಗೋಸ್ಕರ ಶತ್ರುಗಳ ರುಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ಇಂಥವರ ನಾಡಿನಲ್ಲಿ ಹುಟ್ಟಿದ ನಾನು ಕಬ್ಬಿಣಕ್ಕೆ ಬೆದರುವ ಬೆಂಬಲಿಲ್ಲ ಈ ನಾಯಕ. ಏ ವೆಂಕಟಪ್ಪ ನಾಯಕ, ನೀನು ನಮ್ಮ ಸ್ನೇಹವನ್ನು ಬೆಳೆಸಿಕೊಂಡರೆ ಕಿಂಗ್ ಅಂದರೆ ರಾಜ ಆಗಬಹುದು. ಸುಡುವುದಿಲ್ಲ ಗುಲಾಮ ಸಿಂಹಾಸನವನ್ನು ಯಾವನಿಗೆ ಬೇಕು ಅವನಿನ ಗುಲಾಮ ಸಿಂಹಾಸನ. ನಾನು ಯಾವತ್ತಿದ್ರು ರಾಜನೇ. ಏ ವೆಂಕಟಪ್ಪ ನಾಯಕ, ಸಂಗೊಳ್ಳಿ ರಾಯಣ್ಣಂತೆ, ಕಿತ್ತೂರು ರಾಣಿ ಚೆನ್ನಮ್ಮನಂತೆ, ಟಿಪ್ಪು ಸುಲ್ತಾನ್ನಂತೆ ನಿಮ್ಮಲ್ಲಿ ದಮ್ಮಿದೆ. ದಮ್ಮಿನ ಸುರಿಯುತ್ತದೆ ಈ ಸರ್ವಾಂಗದ ಮೇಲೆ. ವಕ್ರ ದೃಷ್ಟಿ ಕಂಡು ಮುಖ ದೃಷ್ಟಿ ಹೇಳುತ್ತದೆ ನಮ್ಮ ಕ್ರೂರ ದೃಷ್ಟಿ. ಎಷ್ಟು ಗಂಧಿಸಿದ್ರು ಆಗಬೇಕಾಗುತ್ತದೆ ಈ ಕೋಟಿ ಕನ್ನಡಿಗರ ಮೆಟ್ಟುವ ಪಾದರಕ್ಷಗಳ ಸರಮಾಲೆ. ಹೇ ವೆಂಕಟಪ್ಪ ನಾಯಕ. ದುರ್ಗೇಶ್ ಬಿ ನೀಲೋಗಲ್ ಅವರ ಏಕಾಭಿನಯ ಪ್ರದರ್ಶನಕ್ಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಹಾಗೂ ಕಲಾಭಿಮಾನಿಗಳಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಅವರ ಅಭಿನಯವು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಲ್ಲಿ ಒಂದಾಗಿ ಗಮನ ಸೆಳೆಯಿತು. ಡಾ ಸಿದ್ದಯ್ಯ ಪುರಾಣಿಕ ಸ್ಮಾರಕ ಪ್ರಶಸ್ತಿ ದುರ್ಗೇಶ್ ಬಿ ನೀಲೋಗಲ್ ಅವರ ಸುರಪುರದ ವೆಂಕಟಪ್ಪ ನಾಯಕ ಏಕಾಭಿನಯವನ್ನು ವೀಕ್ಷಿಸಿದ ನಂತರ ಅವರ ಕಲಾ ಪ್ರತಿಭೆಯನ್ನು ಗುರುತಿಸಿ ಡಾ ಸಿದ್ದಯ್ಯ ಪುರಾಣಿಕ ಸ್ಮಾರಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಗೌರವವು ದುರ್ಗೇಶ್ ಬಿ ನೀಲೋಗಲ್ ಅವರ ಕಲಾ ಸಾಧನೆಗೆ ಸಂದಿರುವ ಮಹತ್ವದ ಮಾನ್ಯತೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಸಾಂಸ್ಕೃತಿಕ ಹಾಗೂ ರಂಗಭೂಮಿ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆ ಮಾಡಲು ಪ್ರೇರಣೆಯಾಗಿದೆ. ಕನ್ನಡ ನಾಡಿನ ಕಲೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ರಂಗಭೂಮಿ ಕ್ಷೇತ್ರದಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸುವ ಇಂತಹ ಕಾರ್ಯಕ್ರಮಗಳನ್ನು ಕಲಾವಿದರಿಗೆ ಉತ್ತಮ ವೇದಿಕೆಯನ್ನು ಒದಗಿಸುತ್ತಿವೆ. ದುರ್ಗೇಶ್ ಬಿ ನೀಲೋಗಲ್ ಅವರಿಗೆ ದೊರೆತ ಈ ಪ್ರಶಸ್ತಿಯು ಅವರ ಕಲಾ ಪಯಣಕ್ಕೆ ಮತ್ತಷ್ಟು ಉತ್ತೇಜನ ನೀಡಿದೆ. ಪತ್ರಕರ್ತರ ವೇದಿಕೆ ಬೆಂಗಳೂರು ದುರ್ಗೇಶ್ ಅವರ ಕಲಾ ಸೇವೆಗೆ ಅಭಿನಂದನೆ ಸಲ್ಲಿಸುತ್ತದೆ. ವರದಿ ದುರ್ಗೇಶ್ ಬಿ ಕೊಪ್ಪಳ.